Hello everyone, welcome back. Today we are going to discuss about the local winds. Those are sea breeze, land breeze, valley breeze, mountain breeze and Chinook. ಲೋಕಲ್ ವಿಂಡ್ಸ್ ಅಂದ್ರೆ ಏನಪ್ಪಾ? ಲೋಕಲ್ ವಿಂಡ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಈಗ ವರ್ಲ್ಡ್ ಬಗ್ಗೆ ಮಾತಾಡುವಾಗ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾ ಬಗ್ಗೆ ನಾವು ಏನಾದ್ರು ಮಾತಾಡ್ತಿದ್ವಿ ಅಂದ್ರೆ ಪರ್ಟಿಕ್ಯುಲರ್ ಒಂದು ಏರಿಯಾದ ಒಂದು ವಿಂಡ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಾವು ಏನ್ ಕರಿತೀವಿ ಲೋಕಲ್ ವಿಂಡ್ಸ್ ಅಂತ ಕರಿತೀವಿ ನಾವು. ಓಕೆ, ಅದೇ ರೀತಿಯಾಗಿ ಸಿ ಬ್ರೀಜ್ ಅಂದ್ರೆ ಏನಪ್ಪಾ? ಇದು ಸಿ, ಇದು ಲ್ಯಾಂಡ್. ಡೇ ಟೈಮ್ ಅಲ್ಲಿ ಇನ್ಸುಲೇಷನ್ ಹೈ ಇದ್ದಾಗ ಅಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ ಇದ್ದಾಗ ಲ್ಯಾಂಡ್ ಏನ್ ಮಾಡ್ತದೆ, ಫಾಸ್ಟ್ ಆಗಿ ಹೀಟ್ ಆಗ್ತದೆ. ಸಿ ಏನಾಗುತ್ತೆ, ಸ್ಲೋ ಆಗಿ ಹೀಟ್ ಆಗ್ತದೆ. ಅದೇ ರೀತಿಯಾಗಿ ನೈಟ್ ಅಲ್ಲಿ ಲ್ಯಾಂಡ್ ಫಾಸ್ಟ್ ಆಗಿ ಕೂಲ್ ಆಗ್ತದೆ, ಆಮೇಲೆ ಸಿ ಏನಾಗ್ತದೆ, ಸ್ಲೋ ಆಗಿ ಕೂಲ್ ಆಗ್ತದೆ. ಇದರಿಂದ ಡೇ ಟೈಮ್ ಅಲ್ಲಿ ಲ್ಯಾಂಡ್ ಮೇಲೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಡ್ಯೂ ಟು ಹೈ ಹೀಟ್ ಲ್ಯಾಂಡ್ ಮೇಲೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ, ಆಮೇಲೆ ಸಿ ಮೇಲೆ ಹೈ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಆಸ್ ಯು ನೋ, ವಿಂಡ್ ಟ್ರಾವೆಲ್ಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಇಲ್ಲಿಂದ ಒಂದು ವಿಂಡ್ ಲೋ ಪ್ರೆಷರ್ ಟುವರ್ಡ್ಸ್ ಬ್ಲೋ ಆಗ್ತದೆ. ಇಲ್ಲಿ ಬಂದ್ಮೇಲೆ ಡ್ಯೂ ಟು ಹೀಟ್ ಕನ್ವೆಕ್ಷನ್ ಥ್ರೂ ರೈಸ್ ಆಗ್ತದೆ. ರೈಸ್ ಆಗಿ ನಿಯರ್ ಟು ದಿ ಟ್ರೋಪೋಸ್ಫಿಯರ್ ಕ್ಲೌಡ್ ಕ್ರಿಯೇಟ್ ಆಗ್ತದೆ. ಕ್ಲೌಡ್ ಫಾರ್ಮ್ ಆಗಿ ಪ್ರೆಸಿಪಿಟೇಷನ್, ಲ್ಯಾಂಡ್ ಮೇಲೆ ಪ್ರೆಸಿಪಿಟೇಷನ್ ಆಗ್ತದೆ. ಪ್ರೆಸಿಪಿಟೇಷನ್ ಆದ್ಮೇಲೆ ವಿಂಡ್ ಮತ್ತೆ ಸಿ ಕಡೆ ಹೋಗಿ ಸಬ್ಸೈಡ್ ಆಗ್ತದೆ, ತನ್ನ ಸೈಕಲ್ ನ ಕಂಪ್ಲೀಟ್ ಮಾಡ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಸಿ ಬ್ರೀಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಲ್ಯಾಂಡ್ ಬ್ರೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದರ ಅಪೋಸಿಟ್. ಆಗಪ್ಪ ಅಗೇನ್ the sea, the land. ನೈಟ್ ಟೈಮ್ ಅಲ್ಲಿ ಪ್ಲೆಸೆಂಟ್ ಇದ್ದಾಗ ನೈಟ್ ಟೈಮ್ ಅಲ್ಲಿ ಲ್ಯಾಂಡ್ ತನ್ನ ಹೀಟ್ ಅನ್ನ ಫಾಸ್ಟ್ ಆಗಿ ಕಳ್ಕೋದ್ರಿಂದ ಇಲ್ಲಿ ಏನಾಗ್ತದೆ, ಹೈ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸಿ ಸ್ಲೋ ಆಗಿ ತನ್ನ ಹೀಟ್ ಅನ್ನು ಕಳ್ಕೊಳ್ಳೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ವಿಂಡ್ ದಿಸ್ ಟೈಮ್ ಟ್ರಾವೆಲ್ಸ್ ಫ್ರಮ್ ಲ್ಯಾಂಡ್ ಟು ಸಿ. ಡ್ಯೂ ಟು ಹಿಯರ್ ಕಂಪೇರ್ಡ್ ಟು ದಿ ಲ್ಯಾಂಡ್, here temperature is high, that's why the wind rises up due to convection ಇಂದ ರೈಸ್ ಆಗಿ ಕ್ಲೌಡ್ ಕ್ರಿಯೇಟ್ ಆಗುತ್ತೆ. ಕ್ಲೌಡ್ ಫಾರ್ಮ್ ಆಗಿ ಈ ಸಾರಿ ರೈನ್ ಏನಾಗುತ್ತೆ, ಸಿ ಮೇಲೆ ಬೀಳ್ತೈತೆ. ಅದಾದ್ಮೇಲೆ ವಿಂಡ್ ಮತ್ತೆ ಏನ್ ಮಾಡ್ತದೆ, ಮತ್ತೆ ಲ್ಯಾಂಡ್ ಕಡೆ ಬ್ಲೋ ಆಗಿ ಸಬ್ಸೈಡ್ ಆಗ್ತದೆ, ತನ್ನ ಸೈಕಲ್ ನ ಕಂಪ್ಲೀಟ್ ಮಾಡ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ವ್ಯಾಲಿ ಬ್ರೀಜ್. ವ್ಯಾಲಿ ಬ್ರೀಜ್ ಅಂದ್ರೆ ಏನಪ್ಪಾ? ಇದು ವ್ಯಾಲಿ ಅಂತ ತಿಳ್ಕೊರಿ. ಡೇ ಟೈಮ್ ಅಲ್ಲಿ ಇದು ಟಿಪ್ ಆಫ್ ದಿ ಇದೇನು ಹಿಲ್ ಇರ್ತದಲ್ಲ, ಜಾಸ್ತಿ ಹೀಟ್ ಆಗ್ತದೆ. ಜಾಸ್ತಿ ಹೀಟ್ ಆಗೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಕಂಪ್ಯಾರಿಟಿವ್ಲಿ ಇಲ್ಲಿ ಲೋ ಟೆಂಪರೇಚರ್ ಇರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿ ವಿಂಡ್ ಬ್ಲೋಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಇದಕ್ಕೆ ಏನ್ ಕರಿತೀವಿ ನಾವು, ವ್ಯಾಲಿ ಟು ಟಿಪ್ ಆಫ್ ದಿ ಹಿಲ್. ಇದಕ್ಕೆ ಏನ್ ಕರಿತೀವಿ, ವ್ಯಾಲಿ ಬ್ರೀಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೈಟ್ ಟೈಮ್ ಅಲ್ಲಿ ಇದು ಫಾಸ್ಟ್ ಆಗಿ ಕೂಲ್ ಆಗ್ತದೆ. ಇಲ್ಲಿ ಅದಕ್ಕೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇದು ಸ್ಲೋ ಆಗಿ ಕೂಲ್ ಆಗೋದ್ರಿಂದ ಕಂಪ್ಯಾರಿಟಿವ್ಲಿ ಇಲ್ಲಿ ಏನಿರುತ್ತೆ, ಲೋ ಪ್ರೆಷರ್ ಇರ್ತದೆ, ಹೀಟ್ ಇರ್ತದೆ ಇಲ್ಲಿ. ಹಿಂಗಾಗಿ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮತ್ತೆ ಒಂದು ವಿಂಡ್ ಬ್ಲೋ ಆಗ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಮೌಂಟೇನ್ ಬ್ರೀಸ್ ಅಂತ ಕರಿತೀವಿ. ಮೌಂಟೇನ್ ಬ್ರೀಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಚಿನೂಕ್. ಚಿನೂಕ್ ಅಂದ್ರೆ ಏನಪ್ಪಾ ಅಂದ್ರೆ,
Due to convection, due to heat here, the wind rises up, and cloud will be formed here. Due to this hill, ಈ ಹಿಲ್ಸ್ ಇಲ್ಲಿ ಇರೋದ್ರಿಂದ ಈ ಕ್ಲೌಡ್ಸ್ ಏನಾಗ್ತದೆ, ಇಲ್ಲೇ ಪ್ರೆಸಿಪಿಟೇಷನ್ ಮಾಡ್ತದೆ. ಏನು, ಇಲ್ಲಿಂದ ಕ್ರಾಸ್ ಆಗಲ್ಲ, ಇಲ್ಲಿ ಪ್ರೆಸಿಪಿಟೇಷನ್, ಇಲ್ಲಿ ಮಳೆ ಆಗಿಂದ ಏನಾಗ್ತದೆ, ಈ ಕ್ಲೌಡ್ ಟ್ರೈ ಟು ಸಬ್ಸೈಡ್ ಹಿಯರ್. ಈ ಸಬ್ಸೈಡ್ ಆಗ್ಬೇಕಾದ್ರೆ ಇಲ್ಲಿದ್ರಂತೆ ಎಲ್ಲ ಮಾಯಿಶ್ಚರ್ ಎಲ್ಲ ಲಾಸ್ ಆಗಿ ಕಂಪೇರಿಟಿವ್ ಇಟ್ ಬಿಕಮ್ಸ್ ವಾರ್ಮರ್ ದನ್ ದಿಸ್ ಏರಿಯಾ. ಅಂದ್ರೆ ಇಲ್ಲಿ ಬರುವಂತ ಏನಾಗುತ್ತದೆ, ವಾರ್ಮ್ ಆಗ್ತದೆ. ವಾರ್ಮ್ ಆಗೋದ್ರಿಂದ ಈ ಕಡೆ ಬಂದ್ಮೇಲೆ ಏನಾಗುತ್ತದೆ, ವಾರ್ಮ್, ಇದಕ್ಕೆ ನಾವೇನ್ ಕರಿತೀವಿ, ಚಿನುಕ್ ಅಂತ ಕರಿತೀವಿ. ಇದು ಇದಕ್ಕೆ ಏನಂತ ಕರೀತಾರೆ, ವಿಂಡ್ ವರ್ಡ್ ಸೈಡ್ ಅಂತ ಕರೀತಾರೆ. ವಿಂಡ್ ವರ್ಡ್ ಸೈಡ್ ಅಂತಂದ್ರೆ ಇದು ಲೀವರ್ಡ್ ಸೈಡ್ ಅಂತ ಕರೀತಾರೆ. ಇದಕ್ಕೆ ಲೀವರ್ಡ್ ಸೈಡ್ ಅಲ್ಲಿ ಮೂಮೆಂಟ್ ಆದ್ಮೇಲೆ ಇಲ್ಲಿ ವಿಂಡ್ ಮೂಮೆಂಟ್ಸ್ ಏನೇನ್ ಕರಿತೀವಿ ನಾವು, ಚಿನೂಕ್ ಅಂತ ಕರಿತೀವಿ. ಈ ಚಿನೂಕ್ ಕೆಲವೊಂದು ಪ್ರದೇಶದಲ್ಲಿ ಸ್ನೋ ಬಿಟ್ರ್ ಅಂತ ಕೂಡ ಕರೀತಾರೆ. ಸ್ನೋ ಬಿಟ್ರ್ ಅಂದ್ರೆ ಇಲ್ಲಿರುವಂತ ಸ್ನೋನ್ ಇದೇನ್ ನೋಡುತ್ತೆ, ಕರಗಿಸ್ತೈತಿ, ಇದು ಮೆಲ್ಟ್ ಮಾಡ್ತೈತಿ. ಅದು ಬಹಳಷ್ಟು ಅಗ್ರಿಕಲ್ಚರಲ್ ಬೆನಿಫಿಟ್ಸ್ ಕೂಡ ಇದೆ ಅದರಲ್ಲಿ. ಇದಕ್ಕೆ ನಾವು ಕರಿತೀವಿ ಚಿನೂಕ್ ಅಂತ ಕರಿತೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.